ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಿಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ಮಹಿಳಾ ದಿನಾಚರಣೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾಹ ಅಂತ ಮನುಸ್ಮೃತಿಯಲ್ಲಿನ ಒಂದು ಸಂಸ್ಕೃತ ಶ್ಲೋಕ. ಎಲ್ಲಿ ಮಹಿಳೆಯರು ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ಸಂತೋಷದಿಂದ ಇರುತ್ತಾರೆ. ಹಾಗೆ ಎಲ್ಲಿ ಮಹಿಳೆಯರಿಗೆ ಸನ್ಮಾನ ಅಥವಾ ಗೌರವ ಸಿಗುತ್ತೋ ಅಲ್ಲಿ ದೇವತೆಗಳು ಕೂಡ ಪ್ರಸನ್ನರಾಗಿರ್ತಾರೆ. ಎಲ್ಲಿ ಮಹಿಳೆಯರಿಗೆ ಗೌರವ ಸಿಗುವುದಿಲ್ವೋ ಅಂತಹ ಮನೆಯಲ್ಲಿ ಮಾಡಿರುವಂತಹ ಯಾವ ಪೂಜೆ ಯಾಗಗಳು ಎಲ್ಲವೂ ನಿಷ್ಫಲ ಆಗತ್ತೆ ಅನ್ನೋದು ಒಂದು ಸಂಸ್ಕೃತ ಶ್ಲೋಕದಲ್ಲಿ ಹಿಂದಿಂದ ಬಂದಿರುವಂತಹ ಒಂದಿದು ಮಾತು. ಮಹಿಳೆ ಅಂದ ತಕ್ಷಣ ಕೆಲವರು ತುಂಬ ಕೀಳಾಗಿ ನೋಡೋದು, ಅದೆಲ್ಲ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರುವಂತಹದ್ದು. ಅಥವಾ ಮಹಿಳೆಗೆ ಗೌರವ ಇಲ್ಲದೆ ಇರುವಂತಹದ್ದು, ನೀನು ಮನೆಯೊಳಗೇ ಇರಕ್ಕೆ ಲಾಯಕ್ಕು ಅಂತ ಹೇಳುವಂಥದ್ದು, ಇದೆಲ್ಲ ಹಿಂದೆ ಇತ್ತು. ಆದರೆ ಈಗ ಖಂಡಿತವಾಗೂ ಇಲ್ಲ. ಈಗ ಮಹಿಳೆಯರು ಯಾವುದರಲ್ಲೂ ಕಡಿಮೆ ಇಲ್ಲ. ಮಹಿಳೆಯರು ಪುರುಷರಿಗೆ ಸಮಾನರಾಗಿ ನಿಂತಿದ್ದಾರೆ, ಇಲ್ಲ ಒಂದು ಕೈ ಮೇಲೇನೇ ಇದ್ದಾರೆ ಅಂತಲೇ ಹೇಳ್ಬೋದು. ಯಾವ ಕ್ಷೇತ್ರದಲ್ಲಿ ಮಹಿಳೆ ಇಲ್ಲ ಹೇಳಿ? ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆ ಇದ್ದಾಳೆ. ಕಾಲ ಬದಲಾಗ್ತಾ ಹಿಂದೆ ಹೇಗೆ ಮಹಿಳೆಯರಿಗೆ ಸ್ವಲ್ಪ ಗೌರವ ಬೆಲೆ ಕಡಿಮೆ ಇತ್ತು, ಈಗ ಅದು ಪಕ್ಕ ಉಲ್ಟಾ. ಅಂದರೆ ಮಹಿಳೆಯರಿಗೆ ಉತ್ತಮ ಗೌರವ ಸಿಗ್ತಾ ಇದೆ, ಮಹಿಳೆ ಪುರುಷನಿಗೆ ಸಮಾನ ಅಂತ ಪ್ರತಿಯೊಬ್ಬರು ಒಪ್ಕೊಳ್ಳೋ ಥರ ಆಗೋಗಿದೆ. ನಮ್ಮ ಕಾಲದಲ್ಲಿ ಹೇಗಿತ್ತು ಅಂದರೆ ಮಹಿಳೆ ಅಂದರೆ ಮನೆಗೆ ಮಾತ್ರ ಸೀಮಿತ. ಅವಳು ಹೊರಗಡೆ ದುಡಿಯೋದು, ಹೊರಗಡೆ ಹೋಗಿ ಅವಳ ವೃತ್ತಿಯನ್ನು ಮಾಡೋದು, ಇದಕ್ಕೆಲ್ಲ ಜಾಸ್ತಿ ಆಸ್ಪದ ಇರಲಿಲ್ಲ. ಆಮೇಲೆ ಹಿಂದಿಂದ ನಡ್ಕೊಂಡು ಬಂದಿರೋದು ಅದೇ ಆಗಿತ್ತಲ್ವ. ಮಹಿಳೆ ಮನೆಯಲ್ಲಿ ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗೋದು, ಗಂಡ ಮನೆ ಮಕ್ಕಳು, ಇದೇ ಒಂದು ಅವಳ ಒಂದು ಕ್ಷೇತ್ರ ಆಗಿತ್ತು. ನೀವು ಎಲ್ಲರೂ ಕೇಳಿರ್ತೀರ, ಹೆಣ್ಣು ಸಂಸಾರದ ಕಣ್ಣು ಅಂತ. ಅಂದರೆ ಸಂಸಾರವನ್ನು ಅಷ್ಟು ತೂಗಿಸಿಕೊಂಡು ಹೋಗುವಂತಹ ಸಾಮರ್ಥ್ಯ ಇರೋದು ಹೆಣ್ಣಿಗೆ ಮಾತ್ರ. ಹಿಂದೆ ಹಾಗಿತ್ತು. ಪ್ರತಿಯೊಬ್ಬರು ಮನೆ ಸಂಸಾರ ಮಕ್ಕಳು ಗಂಡ ಅತ್ತೆ ಮಾವ ಅಥವಾ ಕುಟುಂಬ ಅಂತ ಪ್ರತಿಯೊಂದು ತ್ಯಾಗಗಳನ್ನು ಮಾಡಿ ಕುಟುಂಬಕ್ಕೋಸ್ಕರ ಹೆಣ್ಣು ತನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತ್ಯಾಗ ಮಾಡ್ತಾ ಇದ್ಲು. ಆದರೆ ಈಗ ಹಾಗಿಲ್ಲ ಕಾಲ. ಹೆಣ್ಣು ಮನೆಯಲ್ಲೂ ಮಾಡ್ತಾಳೆ, ಹಾಗೆ ವೃತ್ತಿ ಜೀವನದಲ್ಲೂ ಅವಳ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾಳೆ. ಪ್ರತಿಯೊಬ್ಬ ಹೆಣ್ಣು ಈಗ ಸ್ವತಂತ್ರವಾಗಿ ಇರಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲೇ ಇರ್ತಾರೆ. ನಾನು ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ, ನಾನು ಯಾರ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇಲ್ಲ. ನನ್ನ ಸ್ವಂತ ಒಂದು ಅಭಿಪ್ರಾಯ ಭಾವನೆಯನ್ನು ನಾನು ಹೇಳ್ತಾ ಇದ್ದೀನಿ. ಈಗಿನ ಕಾಲ ಹೆಣ್ಣು ಮಕ್ಕಳು ವೃತ್ತಿ ಜೀವನ ಅಂತ ದುಡಿಯಕ್ಕೆ ಹೋಗ್ತಾರೆ. ಚೆನ್ನಾಗಿ ಏನು ಹೇಳೋದು, ಚೆನ್ನಾಗಿ ದುಡಿದು ಅವರ ಸಂಸಾರದ ಒಂದು ಸಮತೋಲನ ಜೊತೆಯಲ್ಲಿ ಸಂಸಾರವನ್ನು ಉನ್ನತಪಡಿಸ್ಕೊಳ್ಳೋದಕ್ಕೆ ಅವರು ಖಂಡಿತವಾಗ್ಲೂ ಕೈಗೂಡಿಸ್ತಾರೆ. ಆದರೆ ಹಿಂದಿನ ಕಾಲದ ಥರ ಹೆಣ್ಣು ಸಂಸಾರದಲ್ಲಿ 100ಕ್ಕೆ 100 ತೊಡಗಿಸ್ಕೊಳ್ಳೋಕೆ ಆಗ್ತಾ ಇದೆಯಾ? ಕೆಲವು ಹೆಣ್ಣು ಮಕ್ಕಳು ವೃತ್ತಿ ಜೀವನನೇ ಮುಖ್ಯ ಅಂತ ಹೋಗ್ತಾರೆ. ಸಂಸಾರದ ಕಡೆಗೆ ತುಂಬ ಅವರಿಗೆ ಆಸಕ್ತಿನೇ ಇರಲ್ಲ. ಆ ಥರದ ಹೆಣ್ಣು ಮಕ್ಕಳನ್ನು ನಾವು ನೋಡ್ತಾ ಇದ್ದೀವಿ ಈಗ. ಅದರ ಜೊತೆಗೆ ಸಂಸಾರ ಅಂದ್ರೇನು? ಪ್ರಕೃತಿ ದತ್ತವಾಗಿ ನಮಗೆ ನೈಸರ್ಗಿಕವಾಗಿ ಕೆಲವು ಅನುಕೂಲಗಳನ್ನು ಹೆಣ್ಣಿಗೆ ಭಗವಂತ ಸೃಷ್ಟಿಸಿದ್ದಾನೆ. ಅದನ್ನು ಗಂಡು ಸಾಧ್ಯನೇ ಇಲ್ಲ. ನನಗೆ ಬೇಕು ಅಂದ್ರೂ ಅವನು ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ಥರದ ಕೆಲವು ಅನುಭವಗಳನ್ನು ಹೆಣ್ಣು ಮಾತ್ರ ಪಡೆಯುವಂತಹ ಒಂದು ಅವಕಾಶ ನಮಗೆ ಭಗವಂತ ಕೊಟ್ಟಿದ್ದಾನೆ. ಹೆಣ್ಣು ಅವಳ ಯೌವನವನ್ನು ಕಳೆದು ವೈವಾಹಿಕ ಜೀವನಕ್ಕೆ ಬರ್ತಾಳೆ. ಆಮೇಲೆ ತಾಯಿಯಾಗೋ ಒಂದು ಆ ಅನುಭವವನ್ನು ಅವಳು ಪಡಿತಾಳೆ. ಇದೆಲ್ಲವನ್ನ ಈಗಿನ ಹೆಣ್ಣು ಮಕ್ಕಳು ಯಾಕೋ ಬೇಡ ಅನ್ನೋ ಮನಸ್ಥಿತಿಯನ್ನು ಬೆಳೆಸ್ಕೊತಾ ಇದ್ದಾರೆ. ಅನೇಕ ಜನ ಹೆಣ್ಣು ಮಕ್ಕಳನ್ನು ನೀವೀಗ ಕೇಳಿರ್ಬೋದು, ನಾನು ಮದುವೆನೇ ಮಾಡ್ಕೊಳ್ಳಲ್ಲ, ನನಗೆ ಮದುವೆ ಮಾಡಿಕೊಂಡ್ರೂ ನನಗೆ ಮಕ್ಕಳು ಬೇಡ, ಈ ತರಹದ ಒಂದು ಭಾವನೆ. ಆಮೇಲೆ ನಾನು ಸ್ವತಂತ್ರ ಆಗಿರಬೇಕು, ನಾನು ದುಡ್ದು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ನನ್ನ ಒಂದು ಪ್ರತಿಯೊಂದು ಆಸೆ ಆಕಾಂಕ್ಷೆಗಳಿಗೆ ನಾನು ಗಂಡನ ಹತ್ರ ಕೈಯೊಡ್ಡಲ್ಲ, ಈ ಥರದ ಏನೇನೋ ಭಾವನೆಗಳನ್ನ ಮಾತುಗಳನ್ನು ನಾವೀಗ ಕೇಳ್ತೀವಿ. ನಮ್ಮ ಕಾಲದಲ್ಲಿ ಇದೆಲ್ಲ ಖಂಡಿತ ಇರಲಿಲ್ಲ. ನಾವು ತುಂಬ ಹಿಂದೇನು ಹೋಗೋದು ಬೇಕಾಗಲ್ಲ. ಈಗೊಂದು 20-25 ವರ್ಷದ ಕೆಳಗಡೆನೂ ಈ ಥರದ ಭಾವನೆಗಳಿರಲಿಲ್ಲ. ನಮಗೆಲ್ಲ ಯಾವತ್ತೂ ಏನಾದರೂ ನಮ್ಮ ಆಸೆ ಆಕಾಂಕ್ಷೆಗಳಿರ್ಬೋದು, ಅದನ್ನು ಯಾವತ್ತೂ ನಮ್ಮ ಗಂಡ ಬೇಡ ಅಂತ ಹೇಳಿಲ್ಲ. ನಾವು ಏನಾದರೂ ಒಂದು ನಮ್ಮ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದಾಗ ಅದು ಒಂದಕ್ಕೆ ಎರಡನ್ನೇ ಅವ್ರು ಕೊಡಿಸ್ತಾ ಇದ್ರು. ಹಾಗಿರುವಾಗ ನಮ್ಗೆ ಆ ಭಾವನೆಗಳೇ ಬರ್ತಾ ಇರಲಿಲ್ಲ. ನಮಗೆ ನಾನು ದುಡಿಬೇಕು, ನನ್ನ ದುಡ್ಡಲ್ಲಿ ನಾನು ತಗೋಬೇಕು, ನಾನು ಸ್ವತಂತ್ರವಾಗಿರಬೇಕು, ಈ ಭಾವನೆಗಳು ನಮ್ಗೆ ಯಾವತ್ತೂ ಬಂದೇ ಇಲ್ಲ.
ಹಾಗಾಗಿ ನಾನೇನು ಹೇಳೋದು ಅಂದರೆ, ಹೆಣ್ಣು ಅವಳ ವೃತ್ತಿ ಜೀವನದ ಜೊತೆಯಲ್ಲಿ ಸಾಂಸಾರಿಕ ಜೀವನದಲ್ಲೂ ಎಲ್ಲ ಅನುಭವಗಳನ್ನು ಪಡಿಬೇಕು, ಅದನ್ನು ಅವಳು ಅನುಸರಿಸಿಕೊಂಡು ಹೋಗಬೇಕಾಗತ್ತೆ ಅಂತ ನನ್ನ ಭಾವನೆ. ಬೇಡ, ಪ್ರತಿಯೊಬ್ಬ ಹೆಣ್ಣು ನನಗೆ ಮದುವೆ ಬೇಡ, ನನಗೆ ಮಕ್ಕಳು ಬೇಡ ಅಂದರೆ ಮುಂದೆ ಸಂತತಿ ಅಥವಾ ಮಾನವ ಕುಲ ಹೇಗೆ ಮುಂದುವರಿಯುತ್ತೆ? ಸಂತತಿನೇ ನಿಂತು ಹೋಗುತ್ತೆ, ಎಲ್ಲರೂ ಇದೇ ಥರದ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ. ಹಾಗಾಗಿ ಖಂಡಿತ ಹೆಣ್ಣು ಮಕ್ಕಳು ಬೆಳಿಲೇಬೇಕು, ಅದಂತೂ ನನ್ನ ಪೂರ್ತಿ ಸಹಕಾರ ಇದೆ. ಅದರ ಜೊತೆಯಲ್ಲಿ ಸಾಂಸಾರಿಕವಾಗಿಯೂ ಬೆಳಿಬೇಕು. ಇದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನಿಮಗೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಮಹಿಳೆಯರು ಯಾವುದೇ ಒಂದು ವಿಷಯಕ್ಕೆ ಅಥವಾ ಯಾವುದೇ ಒಂದು ಫೀಲ್ಡ್ಗೆ ನಾವು ಇಳಿದ್ರೆ ಅದನ್ನು ತುಂಬ ಚಾಚೂ ತಪ್ಪದೆ ತುಂಬ ನಿಷ್ಠೆಯಿಂದ ಮಾಡುವ ಒಂದು ಕೆಪಾಸಿಟಿ ಹೆಣ್ಣು ಮಕ್ಕಳಿಗಿದೆ. ಹಾಗಾಗಿ ಹೆಣ್ಣು ಮಕ್ಕಳು ವೃತ್ತಿ ಜೀವನದ ಜೊತೆ ವೈಯಕ್ತಿಕ ಜೀವನ ಹಾಗೂ ಸಾಂಸಾರಿಕ ಜೀವನವನ್ನು ಸಮದೂಗಿಸಿಕೊಂಡು ನಮ್ಮ ಮಾನವ ಕುಲದ ಏಳಿಗೆ ಮಾನವ ಕುಲವನ್ನು ಇನ್ನೂ ಮುಂದುವರಿಸ್ಕೊಂಡು ಹೋಗೋಕ್ಕೆ ಸಹಕಾರ ಕೊಡಲಿ ಅಂತ ಕೇಳ್ತಾ, ಮಹಿಳಾ ದಿನಾಚರಣೆಯ ದಿನ ಎಲ್ಲ ಮಹಿಳೆಯರಿಗೂ ನನ್ನ ಒಂದು ಶುಭಾಶಯಗಳನ್ನು ತಿಳಿಸ್ತಾ, ಮಹಿಳೆಯರಿಗಾಗಿ ಇರುವಂತಹ ಒಂದು ಸುಂದರವಾದ ಹಾಡನ್ನು ನಿಮಗಾಗಿ ಹೇಳ್ತಾ ಇದ್ದೀನಿ. ಕೇಳಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಈ ಹಾಡನ್ನು ರಚಿಸಿದವರು GH ಶಿವರುದ್ರಪ್ಪ. ಒಂದು ಸುಂದರವಾದ ಮಹಿಳೆಯರ ಮೇಲಿನ ಹಾಡು, ಕೇಳಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕನಿಟ್ಟು ತೂಗಿದಾಕೆ, ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಹಸಿರ ನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ, ಹಸಿರ ನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ, ಬಯಲ ಹಸಿರ ನಗಿಸಿದಾಕೆ, ಬಯಲ ಹಸಿರ ನಗಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮರಗಿಡವು ಮುಂಗುರುಳನು ತಂಗಾಳಿಯ ಬೆರಳು ಸವರಿ, ಮರಗಿಡವು ಮುಂಗುರುಳನು ತಂಗಾಳಿಯ ಬೆರಳು ಸವರಿ, ಹಕ್ಕಿ ಗಿಲಕಿ ಹಿಡಿಸಿದಾಕೆ, ಹಕ್ಕಿ ಗಿಲಕಿ ಹಿಡಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ,
ಬೆಳಕನಿಟ್ಟು ತೂಗಿದಾಕೆ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಸ್ತ್ರೀಯ ಮೇಲೆ ಬರೆದಿರುವಂತಹ GS ಶಿವರುದ್ರಪ್ಪನವರು ರಚಿಸಿರುವಂತಹ ಒಂದು ಸುಂದರವಾದ ಹಾಡು. ಮಹಿಳಾ ದಿನಾಚರಣೆಯಾದ ಇಂದು ನಾನು ಎಲ್ಲ ಮಹಿಳೆಯರಿಗೆ ಇನ್ನೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ, ಎಲ್ಲ ಮಹಿಳೆಯರು ಅವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ತಾ ವೃತ್ತಿ ಜೀವನದಲ್ಲೂ ಸಾಂಸಾರಿಕ ಜೀವನದಲ್ಲೂ ಸಮಾನವಾಗಿ ಸರಿದೂಗಿಸಿಕೊಂಡು ಶ್ರೇಯಸ್ಸನ್ನು ಕಾಣಲಿ ಅಂತ ಆಶಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.